700 300 ಸಾಲ ಮಾಡಿ 309 ಸಾಲ ಇರ್ಬೋದು, ಮೊರಾರ್ಜಿ ಒಂದಿಷ್ಟು ವಾರ ಇರ್ಬೋದು, ಎಲ್ಲ ಕೂಡ 1 ಲಕ್ಷ 2 ಲಕ್ಷ 10 ಲಕ್ಷ ಕಲಿತಿರೋದು ಮಕ್ಕಳು. ಅದು ಎಲ್ಲ ಮಕ್ಕಳು ಕಲಿತಾ ಇಲ್ಲ. ಇದನ್ನು ನಾವೆಲ್ಲ ಗಮನದಲ್ಲಿಟ್ಟುಕೊಂಡ ಈ ದಿಶೆಯಲ್ಲಿ ನಾವು ಚಿಂತನೆ ಮಾಡಬೇಕು ವಿನಃ ಪತ್ರ ಬರೆದ ಇಂಪ್ರೂವ್ ಮಾಡ್ತೀನಿ ಅನ್ನುವಂಥ ಮಾತುಗಳು ಏನಪ್ಪ ಅಂತಂದ್ರೆ ಈ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳ ಮನವೊಲಿಸುವ ಸಲುವಾಗಿ ರಾಜ್ಯದ ಎಲ್ಲ ಶಾಸಕರು, SDMC ಅಧ್ಯಕ್ಷರು, ಸದಸ್ಯರು, ಶಿಕ್ಷಕರು ಪ್ರಯತ್ನಿಸಬೇಕು ಅನ್ನೋಂಥ ಮಾತು ಮಾತಾಡ್ತಾರೆ. ಅಂದ್ರೆ ಪತ್ರ ಬೇರೆ ಎಲ್ಲರಿಗೂ ನಮ್ಮ ಶಾಲೆಗೆ ಕಳಿಸಿದ್ರು. ಹಂಗೆ ಅನ್ನೋಕ್ಕಿಂತಲೂ ನಿಮ್ಮ ಶಾಲೆಗಳನ್ನು ಸ್ಟ್ಯಾಂಡರ್ಡ್ ಮಾಡಿದರೆ ಉನ್ನತವಾದ ಶ್ರೇಷ್ಠವಾದ ಮಾಸ್ತರ್ಗಳು ಗುರುಮಾತೆಯರನ್ನು ಸೇರಿಸಿ ಸ್ಟ್ಯಾಂಡರ್ಡ್ನೆಸ್ ತೊಗೊಂಡು ಬಂದರೆ ಯಾಕೆ ಕಳಿಸೋದಿಲ್ಲ ಅನ್ನೋದಕ್ಕೆ ಯಾಕೆ ಯೋಚನೆ ಮಾಡಬಾರ್ದು ನಮ್ಮ ಮಗು ಬಂಗಾರಪ್ಪನವರು ಮತ್ತು ನಮ್ಮ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನೆನೆಸ್ತಾ ಏನೋ ಅವರು ಸದನದಲ್ಲಿ ಮಾತಾಡಿದ್ರು. ಆ ವಿಷಯ ಬಂತು ಅಂದ ತಕ್ಷಣ ಈ ಮಾತುಗಳನ್ನು ಹೇಳಬೇಕಾಯಿತು. ಒಟ್ಟಾರೆಯಾಗಿ ನಾವು ಹೇಳೋದಿಷ್ಟ, ಶಿಕ್ಷಣ ಎಲ್ಲರಿಗೂ ಮತ್ತು ಗುಣಾತ್ಮಕ ಮತ್ತು ವೈಜ್ಞಾನಿಕಾತ್ಮಕ ಆದ್ರೆ ಎಲ್ಲರೂ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿಶ್ಚಿತ ಕಳಿಸ್ತಾರೆ ಮತ್ತು ಇಂಗ್ಲೀಷ್ ಕಲೀಲೇಬೇಕಂತ ಅನಿವಾರ್ಯತೆ ಇವತ್ತಿದೆ ಅನ್ನೋದು ನಾವು ಮರಲಿಕ್ಕೆ ಆಗೋದಿಲ್ಲ. ಇಂಗ್ಲೀಷ್ ಭಾಷೆ ಜೊತೆಗೆ ಇನ್ನುಳಿದ ಜ್ಞಾನವನ್ನು ಕೊಡುವಂಥ ಕೆಲಸ ಆಯ್ತಪ್ಪ ಅಂತಂದ್ರೆ ಖಚಿತವಾಗಿ ಸರ್ಕಾರಿ ಶಾಲೆ ಇವತ್ತು ಕನ್ನಡ ಮಾಧ್ಯಮದ ಅನೇಕ ಸ್ಕೂಲ್ಗಳು ಪ್ರೈವೇಟ್ದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದವು. ಅಂದಾಗ ಸರ್ಕಾರಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ಸ್ವತಃ ಸರ್ಕಾರ ವಿಚಾರ ಮಾಡ್ಬೇಕು ಇದನ್ನು. ಯಾಕೆ ಇವ್ರು ದುಡ್ಡಿಲ್ವಾ, ಇವ್ರು ಬಂಡವಾಳ ಇಲ್ವಾ, ಇವರಲ್ಲಿ ಜನರಲ್ ಟ್ಯಾಕ್ಸ್ ಇಲ್ವಾ? ಇವರಲ್ಲೇ 4.5 ಲಕ್ಷ ಕೋಟಿ ರೂಪಾಯಿದೊಂದು ಬಜೆಟ್ ಮಾಡುವಂಥವ್ರಿಗೆ ಈ ಎಲ್ಲ ದಿಶೆಯಲ್ಲೇ ಸ್ಕೂಲ್ಗಳನ್ನು ಸ್ಟ್ಯಾಂಡರ್ಡ್ ಮಾಡಿ ಇನ್ನುಳಿದವ್ರ ಮಕ್ಕಳು ಕೇವಲ ಖಾಸಗಿ ಶಾಲೆ ಹೋಗುವಂಥವ್ರ ಮಕ್ಕಳು ಅಷ್ಟೇ ಅಲ್ಲ, ಇನ್ನುಳಿದವ್ರ ಸಹಿತ ನಾವು ಇಲ್ಲಪ್ಪ ನಮ್ಮ ಶಾಲೆಗಳು ಉತ್ತಮ ಬರಬೇಕು. ಕೇಜ್ರಿವಾಲ್ ಉದಾಹರಣೆಗಳು ಮಾಡಿದರೆ ನಿಶ್ಚಿತವಾಗಿಯೂ ಕರ್ನಾಟಕದ ಉನ್ನತ ಶಿಕ್ಷಣ ಅದರಲ್ಲೂ 10+2 ಶಿಕ್ಷಣ ಎಲ್ಲರಿಗೂ ಸಾಧ್ಯದ. ಎಲ್ಲ ಮಕ್ಕಳಲ್ಲೂ ಕ್ರಿಯೇಟಿವಿಟಿ ನಿರ್ಮಾಣ ಮಾಡಿ ವೈಜ್ಞಾನಿಕ ನಿರ್ಮಾಣ ಮಾಡಿ ಹೊಸ ಲೋಕ ತಯಾರು ಮಾಡ್ಬೋದು ಅನ್ನೋದರಲ್ಲಿ ನಮ್ಮ ಮಧು ಬಂಗಾರಪ್ಪ ವಿಶ್ವಾಸ ಇಟ್ಟ ಆ ದಿಶೆಯಲ್ಲಿ ಗುಣಾತ್ಮಕವಾದಂಥ ಅದೇ ಕಾಲಕ್ಕೆ ಹೇಳಿದಿಲ್ಲ ಮತ್ತೊಮ್ಮೆ ವೈಜ್ಞಾನಿಕತೆಯನ್ನು ಬೆಳೆಸುವಂಥ ಶಾಲೆಗಳನ್ನು ತಯಾರು ಮಾಡಲಿ. ಎಲ್ಲ ಏನು ವಿಶೇಷವಾಗಿ ಅವರೇನು ಹೇಳ್ತಾ ಇದ್ದಾರೆ, ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತ ಕರಿತಾ ಇದ್ದಾರೆ. ಎಲ್ಲ ಸ್ಕೂಲ್ ಆಗಲಿ 800 ಯಾಕೆ ಮಾಡ್ತೀರಿ, ಪ್ರತಿಯೊಂದು ಸ್ಕೂಲ್ ಮಾಡಿರಿ ಆ ದಿಶೆಯಲ್ಲೇ ಅಂತ ಒತ್ತಾಯ ಇದನ್ನು ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಡೆಸ್ಕೊಂಡು H16 ನ್ಯೂಸ್ ಅರ್ಥ ದೇಶದ ಸತ್ಯ ಕೈಗೊಂಡು ವಂದನೆಗಳು.